ರಾಯಚೂರು ಜಿಲ್ಲಾ ಕಾರಾಗೃಹದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಹಯೋಗದಲ್ಲಿ 12 ದಿನಗಳ ಕಾಲ ವಿಚಾರಣಾಧೀನ ಕೈದಿಗಳಿಗೆ ಯೋಗಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ ಸೇರಿದಂತೆ ಹಲವು ಅಭ್ಯಾಸಗಳ ಮೂಲಕ ಕೈದಿಗಳಲ್ಲಿ ಆರೋಗ್ಯಕರ ಚಿಂತನೆ ಮೂಡಿಸುವುದು ಯೋಗ ಶಿಬಿರದ ಉದ್ದೇಶವಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಅನಿತಾ ಹಿರೇಮನಿ, ಯೋಗ ಶಿಬಿರದಿಂದ ಕೈದಿಗಳಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಲು ನೆರವಾಗಲಿದೆ. ಸತತ ಅಭ್ಯಾಸದಿಂದ ಮನ ಪರಿವರ್ತನೆಗೂ ಸಹಾಯಕವಾಗಲಿದೆ ಎಂದು ಹೇಳಿದರು. ಒಂದು ಉದ್ದೇಶದಿಂದ ಅವರು ಹೊರಗಡೆ ಹೋದ್ಮೇಲೂ ಕೂಡ ಒಳ್ಳೆ ವಿಚಾರಗಳು ಮಾಡಲಿ ಮತ್ತು ಅವರು ಯೋಗಾಭ್ಯಾಸ ಮುಂದುವರಿಸಿ ಅವ್ರು ಮಾನಸಿಕವಾಗಿ ಸದೃಢರಾಗಲಿ ಅಂತ ಹೇಳ್ಬಿಟ್ಟು ಈ ಯೋಗ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಯೋಗ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ, ಸುದರ್ಶನ ಕ್ರಿಯೆಯಿಂದ ಕೈದಿಗಳಲ್ಲಿ ಹಲವು ಬದಲಾವಣೆಗಳನ್ನು ಕಾಣಬಹುದು. ಧ್ಯಾನವು ಮನಸ್ಸನ್ನು ಹತೋಟಿಯಲ್ಲಿಡಲು ಸಹಕರಿಸುತ್ತದೆ. ಕೈದಿಗಳು ಜೈಲಿನಿಂದ ಬಿಡುಗಡೆಗೊಂಡ ಬಳಿಕ ಉತ್ತಮ ನಾಗರಿಕರಾಗಲು ನೆರವಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿಂದ ನನ್ನ ಬಿಡುಗಡೆ ಆದ ನಂತರ ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಾನು ಸೇವೆ ಮಾಡ್ತೀನಿ ಅಂತ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಇದಕ್ಕೆ ನನಗೆ ಸರ್ಕಾರದಿಂದ ಇದನ್ನು ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.